ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನ್ರಿ? ಕಂಪ್ಯೂಟರ್ ವರ್ಲ್ಡ್ ಒಳಗೆ ನಾವು ಮಾಹಿತಿನ ಯಾವ ಥರ ಆರ್ಗನೈಸ್ ಮಾಡಿ ಅದನ್ನು ಮೆಮೊರಿ ಒಳಗೆ ಹೆಂಗೆ ಹೋಲ್ಡ್ ಮಾಡ್ತೀವಲ್ಲ ಅದಕ್ಕೆ ಡೇಟಾ ಸ್ಟ್ರಕ್ಚರ್ಸ್ ಅಂತಾರೆ. ಆ ಮಾಹಿತಿ ಹೋಲ್ಡ್ ಮಾಡೋದ್ರೊಳಗೆ ಬೇರೆ ಬೇರೆ ಪ್ಯಾಟರ್ನ್ ಅದಾವ್ರಿ. ಕೆಲವೊಂದು ಸೀಕ್ವೆನ್ಷಿಯಲ್ ಆಗಿ ಇಡ್ತಾರೆ, ಒಂದ್ರ ಬಾಜುಕ್ ಒಂದು, ಅದಕ್ಕೇನಂತಾರೆ ಅರೇಸ್ ಅಂತಾರೆ. ಇನ್ನು ಕೆಲವೊಂದು ರ್ಯಾಂಡಮ್ ಆಗಿ ಇರ್ತೈತಿ, ಆದ್ರೆ ಅದನ್ನು ಒಂದಕ್ಕೆ ಒಂದು ಲಿಂಕ್ ಮಾಡಿರ್ತಾರೆ, ಅದಕ್ಕೆ ಲಿಂಕ್ಡ್ ಲಿಸ್ಟ್ ಅಂತಾರೆ. ಇನ್ನು ಕೆಲವೊಂದು ನಮ್ಗೆ ಹೆಂಗೆ ಟ್ರೀಸ್ ಇರ್ತೈತಲ್ಲ, ಇನ್ವರ್ಟೆಡ್ ಗಿಡ ಹೆಂಗೆ ಕಾಣ್ತೈತಲ್ಲ ಆ ಥರ ಅದನ್ನು ಮಾಹಿತಿ ಅರೇಂಜ್ ಮಾಡ್ತಾರೆ. ಅಂದ್ರೆ ಕೆಳಗೆ ಬರೇ ಒಂದ ನೋಡಿರ್ತೈತಿ, ಒಂದು ಮಾಹಿತಿ ಇರುತ್ತೆ, ಅದ್ರದ್ದು ಲಿಂಕ್ ಮ್ಯಾಲೆ ಹೋದಂಗೆ ಅವು ಜಾಸ್ತಿ ಆಗ್ತಿರ್ತಾವೆ ಗಿಡದ ಥರ, ಅದಕ್ಕೆ ಟ್ರೀಸ್ ಅಂತಾರೆ. ಅಥವಾ ನೀವು ಭಾಳ ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಿರಿ, ಅದನ್ನು ಅಗದಿ ಕ್ವಿಕ್ಕಾಗಿ ಹುಡುಕಬೇಕು, ಆ ಟೈಮ್ನಾಗ ಟ್ರೀಸ್ ಯೂಸ್ ಮಾಡ್ತಾರೆ. ಅಥವಾ ನೀವೀಗ ಊಬರ್, ಓಲಾ, ಸ್ವಿಗ್ಗಿ, ಝೊಮ್ಯಾಟೋದಾಗ ಡ್ರೈವಿಂಗ್ ಡೈರೆಕ್ಷನ್ ನೋಡ್ತಿರಲ್ಲ, ಅದನ್ನು ಮಾಹಿತಿನ ಆ್ಯಸ್ ಅ ಗ್ರಾಫ್ ಸ್ಟೋರ್ ಮಾಡಿರ್ತಾರೆ. ಹಿಂಗೆ ಪ್ರಾಬ್ಲಮ್ ತಕ್ಕಂಗೆ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ತಾರೆ, ಅದರಿಂದ ಅದನ್ನು ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ.